ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರಿಗರೆ ನಮ್ಮ ಮೆಟ್ರೋ ಸಂಚಾರದ ಅವಧಿ ವಿಸ್ತರಣೆಯಾಗಿದೆ. ಮೆಟ್ರೋ ರೈಲು ಸಂಚಾರದ ಅವಧಿ ರಾತ್ರಿ 9ರವರೆಗೆ ವಿಸ್ತರಿಸಲಾಗಿರುವಂಥದ್ದು. ಈ ಮೊದಲು ಬೆಳಗ್ಗೆ 7ರಿಂದ ರಾತ್ರಿ 8ರವರೆಗೆ ನಮ್ಮ ಮೆಟ್ರೋ ಸಂಚರಿಸ್ತಾ ಇತ್ತು. ಆದರೆ ಈಗ ರಾತ್ರಿ 9ರವರೆಗೆ ಮೆಟ್ರೋ ಸಂಚಾರ ಸೇವೆ ಸಿಗ್ತಾ ಇದೆ. ಯಾಕೆಂದರೆ 10 ಗಂಟೆವರೆಗೂ ಆರ್ಥಿಕ ಚಟುವಟಿಕೆಗೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ದೇಶದ ರಾಜಧಾನಿ ದೆಹಲಿಯಲ್ಲಿ ಕಳೆದ 1 ವರ್ಷದಿಂದ ರೈತರು ತಮ್ಮ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ರೈತರ ಈ ಪ್ರತಿಭಟನೆಗೆ ಟೆಕ್ಕಿಯೋರ್ವರು ಬೆಂಬಲವನ್ನು ವ್ಯಕ್ತಪಡಿಸಿ ಪಾದಯಾತ್ರೆಯನ್ನು ಆರಂಭಿಸಿದ್ದಾರೆ. ಮಳೆ ಗಾಳಿಯನ್ನು ಲೆಕ್ಕಿಸದೆ ಸುಮಾರು 6,000 ಕಿಲೋಮೀಟರ್ ದೂರ ಪಾದಯಾತ್ರೆ ಮೂಲಕವೇ ದೆಹಲಿಗೆ ಬಂದಿರುವಂಥದ್ದು. ರೈತರ ಹೋರಾಟಕ್ಕೆ ಸಾಥನ್ನು ನೀಡಲಿಕ್ಕೆ ಮುಂದಾಗಿದ್ದಾರೆ. ಕಾವೇರಿ ವೈಗೈ ಗುಂಡಾರ್ ಲಿಂಕ್ ಯೋಜನೆಗೆ ಸಂಬಂಧಿಸಿದಂತೆ ತಮಿಳುನಾಡು ವಿರುದ್ಧ ಕರ್ನಾಟಕ ದೂರನ್ನ ಸಲ್ಲಿಸಿದೆ. ಸುಪ್ರೀಂ ಕೋರ್ಟಿನಲ್ಲಿ ದೂರನ್ನ ಸಲ್ಲಿಸಿರುವಂತಹ ಕರ್ನಾಟಕ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ತಮಿಳುನಾಡಿಗೆ ಬಿಳಿಗುಂಡ್ಲು ಮೂಲಕ ಕರ್ನಾಟಕ 177.25 ಟಿಎಂಸಿ ನೀರನ್ನ ಕೊಡಬೇಕು. ಯೋಜನೆಗೆ ಕೂಡಲೇ ತಡೆಯಾಜ್ಞೆಯನ್ನು ನೀಡುವಂತೆ ಮನವಿಯನ್ನ ಮಾಡಿದೆ. ಇಂದಿರಾ ವರ್ಸಸ್ ಇಂದ್ರಜಿತ್ ನಡುವಿನ ಗುದ್ದಾಟ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ದರ್ಶನ್ ಬೆಂಬಲಿಗರು ಬೆದರಿಕೆ ಹಾಕ್ತಿದ್ದಾರೆ, ಅಶ್ಲೀಲ ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ ಅಂತ ನಿರ್ದೇಶಕ ಇಂದ್ರಜಿತ್ ಬೆಂಗಳೂರಿನ ಕೋರಮಂಗಲ ಠಾಣೆಯಲ್ಲಿ ದೂರನ್ನು ನೀಡಿದ್ದಾರೆ. ಬಕ್ರೀದ್ ಹಬ್ಬಕ್ಕೆ ಗೋವುಗಳ ಬಲಿ ಬೇಡ ಅಂತ ಪಶುಸಂಗೋಪನೆ ಸಚಿವ ಪ್ರಭು ಚೌಹಾಣ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಗೋವುಗಳ ಬಲಿಯಾದರೆ ಸಂಬಂಧಿಸಿದಂತ ಅಧಿಕಾರಿಗಳೇ ಹೊಣೆಗಾರರು ಅಂತ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈಗ 5 ಸುದ್ದಿ ನೋಡೋಣ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ರಾಜಸ್ಥಾನದಲ್ಲಿ ಧಾರಾಕಾರ ಮಳೆಯಾಗಿದೆ. ಸವಿ ಮಧೋಪುರ್ ಎಂಬಲ್ಲಿ ವ್ಯಕ್ತಿಯೋರ್ವ ರಸ್ತೆ ದಾಟುವಂತಹ ಸಂದರ್ಭದಲ್ಲಿ ನೀರಿನಲ್ಲಿ ಸಿಲುಕಿ ಪೇಚಾಡ್ತಿದ್ದ ವೇಳೆ ಮತ್ತೊಬ್ಬ ನೀರಿನಲ್ಲಿ ಸಿಲುಕಿದ್ದವನನ್ನ ರಕ್ಷಣೆ ಮಾಡಲಿಕ್ಕೆ ಹೋಗಿದ್ದಾನೆ. ನೀರಿನ ರಭಸ ಜಾಸ್ತಿಯಾಗಿ ಇಬ್ಬರು ಮಳೆ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ. ಮೂಲಭೂತ ಸೌಕರ್ಯ ಇಲ್ಲದೆ ಮೈಲಾರ ಮಲ್ಲಣ್ಣ ದೇವಾಲಯದ ಭಕ್ತರು ಪರದಾಟವನ್ನು ಮಾಡಿರುವಂಥದ್ದು. ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಮೈಲಾರ ಮಲ್ಲಣ್ಣ ದೇವಸ್ಥಾನದಲ್ಲಿ ಈ ಒಂದು ಘಟನೆ ನಡೆದಿದೆ. ಮೈಲಾರ ಮಲ್ಲಣ್ಣ ದೇಗುಲದಲ್ಲಿ ವಸತಿ ಸ್ನಾನದ ಗೃಹ ಕುಡಿಯುವ ನೀರಿಗೂ ಕೂಡ ಇಲ್ಲಿ ಸಮಸ್ಯೆ ಎದುರಾಗಿದೆ. ಮುಜರಾಯಿ ಇಲಾಖೆ ಸುಪರ್ದಿಯಲ್ಲಿ ಇದ್ದರೂ ಕೂಡ ಅವ್ಯವಸ್ಥೆಯ ಆಗರವಾಗಿದೆ. ಭಾರತೀಯ ಗುಪ್ತಚರ ಇಲಾಖೆ ಐಎಸ್ಐಎಸ್ ಸಂಘಟನೆಯೊಂದಿಗೆ ನೇರ ವ್ಯವಹಾರವನ್ನು ಹೊಂದಿದ್ದಂಥ ಜಾಲವನ್ನು ಜಮ್ಮು ಕಾಶ್ಮೀರದಲ್ಲಿ ಪತ್ತೆ ಹಚ್ಚಿದೆ. ಪ್ರಮುಖ ವ್ಯಕ್ತಿ ಖಾಸಿಂ ಖುರಾಸನಿಯೊಂದಿಗೆ ಆತನ ಮತ್ತಿಬ್ಬರು ಹಿಂಬಾಲಕರನ್ನ ಅರೆಸ್ಟ್ ಮಾಡಿದೆ. ಉದ್ಯಮಿ ರಿಚರ್ಡ್ ಬ್ರಾನ್ಸನ್ ಬಾಹ್ಯಾಕಾಶ ಯಾನ ಮಾಡಿ ಬಂದ ಬೆನ್ನಲ್ಲೇ ಇಂದು ವಿಶ್ವದ ಶ್ರೀಮಂತ ವ್ಯಕ್ತಿ ಅಮೆಜಾನ್ ಸಂಸ್ಥಾಪಕ ಜೆಫ್ ಬೆಜೂಸ್ ಇಂದು ತಮ್ಮ ಬಾಹ್ಯಾಕಾಶ ಯಾನಕ್ಕೆ ಮುನ್ನುಡಿಯನ್ನು ಬರೆಯಲಿದ್ದಾರೆ. ಭಾರತೀಯ ಕಾಲಮಾನ ಪ್ರಕಾರ ಇಂದು ಸಂಜೆ 6:30ಕ್ಕೆ ಬ್ಲೂ ಒರಿಜಿನ್ ಗಗನ ನೌಕೆಯಲ್ಲಿ ಜೆಫ್ ಬೆಜೂಸ್ ಹಾಗೂ ತಮ್ಮ ಸಹೋದರ ಮಾರ್ಕ್ 88 ವರ್ಷದ ವ್ಯಾಲಿ ಫಂಕ್ ಹಾಗೂ ಒಬ್ಬ ಡಚ್ ಇಂಜಿನಿಯರ್ ಜೊತೆ ಬಾಹ್ಯಾಕಾಶ ಯಾನವನ್ನು ಕೈಗೊಳ್ಳಲಿದ್ದಾರೆ. ಇವಿಷ್ಟು ಈ ಕ್ಷಣದವರೆಗಿನ 30 ನಿಮಿಷ 30 ಸುದ್ದಿ.